ನಮಸ್ತೆ ಸ್ನೇಹಿತರೆ, ಸಂಜೆ ಎಕ್ಸ್ಪ್ರೆಸ್ಗೆ ಸ್ವಾಗತ. ಇವತ್ತು ನಾವು ದ್ರಾಕ್ಷಿ ತೋಟದಲ್ಲಿದ್ದೀವಿ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೊತ್ತನೂರು ಗ್ರಾಮದಲ್ಲಿರುವಂಥ ತೋಟ. ಇದು ನೋಡಿ, ದಿಲ್ಖುಷ್ ಅಂತ ದ್ರಾಕ್ಷಿ ವೆರೈಟಿ. ಇದು ನೋಡೋಕೆ ಕಾಣ್ತಲ್ಲ, ಗ್ರೇಪ್ಸು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಆದರೆ ಈಗ ಸ್ವಲ್ಪ ರೋಗ ಬಂದಿದೆಯಂತೆ. ಸೊ ರೋಗ ಬಂದಿರೋದಕ್ಕೋಸ್ಕರ ಅವರು ಔಷಧಿ ಸಿಂಪಡಣೆ ಮಾಡ್ತಾಯಿದ್ದಾರೆ. ನೋಡಿ, ಇದಕ್ಕೆ ಈ ಟ್ರ್ಯಾಕ್ಟ್ರಿಗೆ, ಮಿನಿ ಟ್ರ್ಯಾಕ್ಟ್ರಿಗೆ ಈ ಔಷಧಿ ಸಿಂಪಡಿಸೋ ಅಂಥ ಯಂತ್ರನ ಅಳವಡಿಸಿದ್ದಾರೆ. ನಿಮ್ಮ ಹೆಸರು ಹೇಳಿ. ಹಾಂ, ಹೇಳಿ ಅಣ್ಣ, ಏನು ಮಾಡ್ತಾಯಿದ್ರಿ ಈಗ? ಏನು ರೋಗ ಬಂದಿದೆ ನಿಮ್ಮ ದ್ರಾಕ್ಷಿ ತೋಟಕ್ಕೆ? ಬೂದಿ, ಡೌನಿ ಮತ್ತು ಪೌಡ್ರಿ ಅಂತಾರೆ, ಅಥವಾ ಬೂದಿ ರೋಗ ಅಂತಾರೆ. ಇದು ಬಂದರೆ ಏನಾಗುತ್ತೆ, ಈ ದ್ರಾಕ್ಷಿ ಎಲ್ಲ ಬೂದಿ ಥರ ಬಂದ್ಬಿಡುತ್ತೆ, ಆ್ಯಶ್ ಕಲರ್ ಬಂದ್ಬಿಡುತ್ತೆ. ಕ್ವಾಲಿಟಿ ಇರೋದಿಲ್ಲ, ಕೀಪಿಂಗ್ ಕ್ವಾಲಿಟಿ ಇರೋಲ್ಲ. ಹಾಗಾಗಿ ಇವರು ಏನು ಮಾಡ್ತಾರೆ, ಈಗ ಒಂದು ಔಷಧಿ ಸಿಂಪಡಣೆ ಮಾಡ್ತಾರೆ. ಕಾರ್ಟಾ ಪ್ಲಸ್ ಅಂತ ಮತ್ತು ಇನ್ನೊಂದು ಕೆಮಿಕಲ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಎಷ್ಟೊತ್ತಾಗುತ್ತಣ್ಣ ಇದು ಔಷಧಿ ಹೊಡೆಯೋಕ್ಕೆ? ಎಷ್ಟು ಎಕರೆ ಇದೆ ಇದು? ಒಂದೂವರೆ ಅವರ್ ಬೇಕಾ? ಎಷ್ಟು ಏರಿಯಾ ಎಷ್ಟಿದೆ? 1.25 ಎಕರೆ. ಇದು ಯಾವುದಿದೆ ವೆರೈಟಿ ದ್ರಾಕ್ಷಿ? ದಿಲ್ಖುಷ್. ರೇಟ್ ಏನಿರುತ್ತೆ ಯಾವಾಗಲೂ ಸಾಮಾನ್ಯ ಆವ್ರೇಜ್ ರೇಟು? ಹಾಂ, ಅಂದರೆ ರೇಟು ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಒಂದ್ಸಲಿ ತುಂಬ ಏರುಪೇರು ಇರುತ್ತೆ. ಅಂತ ಆವ್ರೇಜ್ ರೇಟ್ ಅಂತಂದರೆ 20-25. ಇಳುವರಿ ಎಷ್ಟು ಬರುತ್ತೆ ಇದು 1.5 ಎಕರೆಗೆ? 40 ಟನ್ ಬರುತ್ತೆ. ಎಷ್ಟು ಕಟ್ಟಿಂಗ್ ಆಗುತ್ತಣ್ಣ? ಒಂದೇ ಕಟ್ಟಿಂಗಾ, 2 ಕಟ್ಟಿಂಗ್ ಆಗುತ್ತಾ? 2 ಕಟ್ಟಿಂಗ್. ಬ್ಯಾಕ್ ಕಟ್ಟಿಂಗು ಮಾಡ್ತೀರಾ? 6 ತಿಂಗಳು ಒಂದು ಬೆಳೆ. ಓಕೆ. ಇದು ಎಲ್ಲೆಲ್ಲಿ ಹೋಗುತ್ತೆ ದ್ರಾಕ್ಷಿ ಬೆಳೆದ್ಮೇಲೆ ನೀವು? ನಿಮಗೆ ಗೊತ್ತಿಲ್ಲ, ಅಥವಾ ಬೆಂಗಳೂರು, ತಮಿಳ್ನಾಡು? ಕೇರಳ, ತಮಿಳ್ನಾಡು. ಆಯಿತು, ಸ್ಟಾರ್ಟ್ ಮಾಡೋಣ, ನೋಡೋಣ ಹಿಂಗೆ ಔಷಧಿ ಹೊಡಿತೀರಾ ಅಂತ. ಚೆನ್ನಾಗಿ ಹೊಡಿಬೇಕು ಔಷಧಿನ. ಟೋಪಿ ಹಾಕೋಬೇಕು, ನೀವು ಸೇಫ್ಟಿ ತೊಗೋಬೇಕು. ನೋಡಿ ಸ್ನೇಹಿತರೆ, ಈ ಥರ ಔಷಧಿ ಸ್ಪ್ರೇ ಆಗುತ್ತೆ, ಡೈರೆಕ್ಟ್ ಗಿಡಕ್ಕೆ ಹೋಗುತ್ತದು. ನಾನು ಸ್ವಲ್ಪ ದೂರದಿಂದನೇ ತೆಗಿತಾ ಇದ್ದೀನಿ, ಇಲ್ಲ ನನಗೆ ಸ್ನಾನ ಆಗ್ಬಿಡುತ್ತದು. ಈ ಥರ ಸ್ಪ್ರೇ ಆಗುತ್ತೆ, ಮಿಸ್ಟೆಲ್ಲ ಹೋಗಿ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ, ಗ್ರೇಪ್ಸ್ ಮೇಲೆ ಮತ್ತು ಗಿಡದ ಮೇಲೆ ಕೂತ್ಕೊಂಡಾಗ ಅಲ್ಲಿರುವಂಥ ಕ್ರಿಮಿಗಳು ಸಾಯ್ತವೆ, ಕ್ರಿಮಿ ಕೀಟಗಳು ಸಾಯ್ತವೆ. ಸೊ ಇದು ರೈತರ ಕಷ್ಟ ನೋಡಿ ಸ್ನೇಹಿತರೆ. ಇಷ್ಟೆಲ್ಲ ಚೆನ್ನಾಗಿ ಬೆಳೆದಿದ್ದಾರೆ, ಇನ್ನೇನು ಅದು ಕೈ ಬರಬೇಕು, ಅಂಥ ಸಮಯದಲ್ಲಿ ಈ ಥರ ರೋಗ ಬರುತ್ತೆ. ರೋಗ ಹೇಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈಗ ನಿಮ್ಗೆ ಗೊತ್ತಾಗುತ್ತಾ ನೋಡಿ, ಇಲ್ಲಿ ಬ್ಲ್ಯಾಕ್ ಡಾಟ್ಸ್ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಕ್ ಡಾಟ್ಸು. ಮತ್ತು ಥ್ರಿಪ್ಸ್ ಅಂತ ಹುಳ ಬೀಳುತ್ತೆ, ಸಣ್ಣ ಇರುತ್ತೆ, ಕಣ್ಣಿಗೆ ಕಾಣೋಕ್ಕೆ ಕಷ್ಟಪಟ್ಟು ನೋಡಬೇಕು ಅಂತ ಹುಳ ಇರುತ್ತೆ, ಅದಕ್ಕೆ ಥ್ರಿಪ್ಸ್ ಅಂತಾರೆ. ಆಮೇಲೆ ಬೂದಿ ಬೀಳುತ್ತೆ, ಪೌಡ್ರಿ ಬೀಳುತ್ತೆ. ನೋಡೋಕ್ಕೆ ತುಂಬ ಸುಂದರವಾಗಿದೆ. ಲಕ್ಷಾಂತರ ರೂಪಾಯಿ ಲಾಭ ಬರುವಂಥ ಬೆಳೆ ಈಗ ತೋಟದಲ್ಲಿ ಇಲ್ಲಿದೆ. ಸೊ ಇದನ್ನು ಈಗ ಸರಿಯಾಗಿ ಪಾಲನೆ ಪೋಷಣೆ ಮಾಡದೆ ಹೋದರೆ ಕಷ್ಟ ಆಗ್ಬಿಡುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ರೈತರು ಈಗ ಇದಕ್ಕೆ ಬೇಕಾದಂಥ ದ್ರಾವಣಗಳನ್ನ, ಕೆಮಿಕಲ್ನ, ಔಷಧಿನ ಸಿಂಪಡಿಸಲೇಬೇಕು. ಸೊ ಇದೇನು ಮಾಡ್ತಾರೆ, ಈಗ 1.5 ಗಂಟೆ ಹೊಡಿತಾರೆ. ಸೊ ಇದರಲ್ಲಿ ತುಂಬಿಸ್ಕೊಂಡಿದ್ದಾರೆ, ಅದು ಖಾಲಿ ಆಗಿದ ತಕ್ಷಣ ಮತ್ತೊಂದ್ಸಲಿ ಹೋಗಿ ತುಂಬಿಸ್ಕೊಂಡ್ಬರ್ತಾರೆ. ಪ್ರಪೋರ್ಷನೇಟಾಗಿ ಹಾಕ್ಕೊಂಡಿರ್ತಾರೆ ಔಷಧಿ ಮತ್ತು ಕೆಮಿಕಲ್, ನೀರು ಪ್ರಪೋರ್ಷನೇಟ್ ಹಾಕ್ಕೊಂಡು ನೋಡಿ. ಅದು ಒಂದು ಹೈ ಪ್ರೆಷರಲ್ಲಿ ಹೋಗಿ ಹೊಡೆಯುತ್ತೆ ಸ್ನೇಹಿತರೆ ಅದು. ಥ್ಯಾಂಕ್ ಯು. ರೈತರಿಗೆ ಇದೇ ಥರ ಸಪೋರ್ಟ್ ಇರಲಿ.